ಆಮೇಲೆ ಈ ಒಂದು 15-20 ದಿವಸದಿಂದ ಬಹಳ ಚರ್ಚೆಗಳು ನಡೀತಾ ಇದೆ. ಸ್ವತಃ ನಮ್ಮ ಮುಖ್ಯಮಂತ್ರಿ ಮಗ ಅವರೇ ಡಾಕ್ಟರ್ ಯತೀಂದ್ರ ಅವರು ಮತ್ತೆ ಇನ್ನು ಕೆಲವು ನಮ್ಮ ಸ್ನೇಹಿತರುಗಳು ಮಹಾರಾಜರ ಕೊಡುಗೆ ಬಗ್ಗೆ ಅವರ ತ್ಯಾಗವನ್ನ ಹೋಲಿಕೆ ಮಾಡಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡಿದ್ದಾರೆ. ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. 13ರಿಂದ 18 ತನಕ ಒಳ್ಳೆ ಕೆಲಸನೂ ಮಾಡಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆದರೆ 18ರಿಂದ 23ರಿಂದ ಈಗಿದೆಯಲ್ಲ, ಇದರಲ್ಲಿ ಒಳ್ಳೇದಕ್ಕಿನ್ನ ಜನರಿಗೆ ಹೊರೆನೇ ಬಹಳ ಆಗಿದೆ. ನಾನು ಮೊನ್ನೆ ನಿಮಗೆ ಒಂದು ಮಾಹಿತಿ ಕೊಟ್ಟೆ. KR ನಗರದಲ್ಲಿ ಎಷ್ಟೋ ಕೋಟಿನ ಗುದ್ಲಿ ಪೂಜೆ ಮಾಡಿದೆ ಅಂತ ಪಾಪ ಅವ್ರು ಹೇಳಲಿಲ್ಲ, ಅಲ್ಲಿರುವಂತ ಕೆಲವರು ಹೇಳಿದ್ರು. ಆಗ ನಾನು ಹೇಳಿದ್ದೆ ನಿಮ್ಗೊಂದು ಮಾತು, ಟೆಂಡರ್ ಆಗಿರ್ತಕ್ಕಂಥದ್ದು PWD ಮಾತ್ರ, ಇನ್ನಾಗಿರೋವೆಲ್ಲ ತಾತ್ಕಾಲಿಕ ಅನುಮೋದನೆ, ಫೈನಾನ್ಷಿಯಲ್ ಅನುಮೋದನೆ ಆಗಿದ್ದಾವೆ. ಇನ್ನು ಅದು ಟೆಕ್ನಿಕಲ್ ಬಿಡ್ ಆಗಬೇಕು, ಹಣ ಬಿಡುಗಡೆ ಆಗಬೇಕು, ಟೆಂಡರ್ ಆಗಬೇಕು. ಯಾಕೆ ಇಷ್ಟ ತರಾತುರಿ ಅಂತ ಕೇಳಿದ್ದೆ. ನೋಡಿ, ಅದಕ್ಕೆ ಇನ್ನೊಂದು ಬಹಳ ಪೂರಕವಾದಂಥದ್ದು ನಿಮಗೆ ಮಾಹಿತಿ ಕೊಡ್ತೀನಿ. ಮೈಸೂರು ಜಿಲ್ಲೆ KR ತಾಲೂಕು ಮಂಡಂಗನಹಳ್ಳಿ, ಅರಂಬಳ್ಳಿ, ಜೈನಹಳ್ಳಿ ಹಾಗೂ ಇನ್ನಿತರೆ ಗ್ರಾಮಗಳ ಕೆರೆಗಳಿಗೆ ಏತ ನೀರಾವರಿ ಯೋಜನೆ ಮೂಲಕ ನೀರು ಉಣಿಸಿ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ರೈತರ ಜಮೀನುಗಳಿಗೆ ನೀರು ಕೊಡೋದು. ಅಂದ್ರೆ ಮಂಡಂಗನಹಳ್ಳಿ, ಅರಂಬಳ್ಳಿ, ಬೋರೇಗೌಡ ಕೊಪ್ಪಲು, ಈ ರೀತಿ ಅರಂಬಳ್ಳಿ ಕೊಪ್ಪಲು ಒಂದು 8-10 ಗ್ರಾಮಗಳಿಗೆ ಹಿಂದೆ ಕುಮಾರಣ್ಣ ಇದ್ದಂಥ ಸಂದರ್ಭದಲ್ಲಿ, ಅವರಿನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ, 2ನೇ ಬಾರಿ, ಒಂದು ಆಂಜನೇಯನ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಇತ್ತು. ಅಲ್ಲಿ ಕುಮಾರಣ್ಣವ್ರು ಕರ್ಕೊಂಡು ಹೋದಾಗ ಅಲ್ಲಿ ಜನ ಪ್ರಸ್ತಾಪ ಇಟ್ಟಿದ್ರು, ನೀವು ನಾಳೆ ಮುಖ್ಯಮಂತ್ರಿ ಆದ್ರೆ ಈ ಭಾಗದಲ್ಲಿ 25 ಬೋರ್ವೆಲ್ ತೆಗೆದ್ರು ನೀರು ಬರ್ತಾ ಇಲ್ಲ, ವಾಟರ್ ಸೋರ್ಸ್ ಇಲ್ಲ, ಇಲ್ಲಿ ಕೆರೆ ಮಾಡಿಕೊಟ್ಟು ಒಂದು ಲಿಫ್ಟ್ ಇರಿಗೇಷನ್ ಮಾಡಿಕೊಡಿ ಅಂತ ಕೇಳಿದ್ರು. ಕುಮಾರಣ್ಣವ್ರು ಮುಖ್ಯಮಂತ್ರಿ ಆದ ತಕ್ಷಣ 25 ಕೋಟಿ ಮಂಜೂರಾತಿ ಮಾಡಿಸಿ ಇಲ್ಲಿಗೆ ಲಿಫ್ಟ್ ಇರಿಗೇಷನ್ ಮಾಡಿಸಿ, ಅಯ್ಯಪ್ಪ ಕನ್ಸ್ಟ್ರಕ್ಷನ್ ಅನ್ನೋರಿಗೆ ಗುತ್ತಿಗೆ ಆಗಿ ಜಾಕ್ವಿಲ್ ಕೆಲಸನೂ ಆಯ್ತು. ಅವ್ರಿಗೇನೋ ಆರೋಗ್ಯ ಕೆಟ್ಟೋಯ್ತು, ಸ್ವಲ್ಪ ಕೆಲಸ ನಿಧಾನ ಮಾಡಿದ. ಕೆಲಸ ನಿಧಾನ ಮಾಡಿ ಅವನು ಬೇರೆ ನೀವು ಟೆಂಡರ್ ಮಾಡಿ ಬೇರೆಯವರು ಕೊಟ್ಟಿದ್ರೆ ಅಲ್ಲಿ ಜನದ ಅಭ್ಯರ್ಥರ ಏನಿರಲಿಲ್ಲ. ನೋಡಿ, ರೈತರ ಜಮೀನುಗಳಿಗೆ ಬದಲಿ ಕಾಮಗಾರಿ ಕೈಗೊಳ್ಳಲು ಅನುಮೋದನೆ ಕೋರಿ ಈಗಿರ್ತಕ್ಕಂಥವ್ರು ಪತ್ರ ಬರೆದಿದ್ದಾರೆ. ಎಂಟೈರ್ ಕಾಪಿ ನಿಮಗೆ ಪ್ರೆಸ್ಗೆ ಅಪ್ಲೋಡ್ ಮಾಡ್ತೀನಿ. ಬೋರ್ವೆಲ್ಲು ಅಲ್ಲಿ ಕೆರೆ ಮಾಡಿ ರೈತರಿಗೆ ನೀರಿಗೆ ಲಿಫ್ಟ್ ಇರಿಗೇಷನ್ ಮಾಡುವಂಥದ್ನ ಇನ್ನೆಲ್ಲಿಗೋ ತಡೆಗೋಡೆಗೆ ಹಾಕೊಂಡು ತಗೊಂಡೋಗವ್ರ 25 ಕೋಟಿ. ಇದನ್ನ
ಯಾವ ಉದ್ದೇಶಕ್ಕೆ ಮಾಡಿದ್ರಿ ಮಾನ್ಯ ಮುಖ್ಯಮಂತ್ರಿಗಳೇ, ನೀರಾವರಿ ಸಚಿವರೇ? ಇದಕ್ಕೆ ಹೆಂಗ್ ಅನುಮೋದನೆ ಕೊಟ್ರಿ? ಏನ್ ಮಾಡಿದ್ರು ಆ ಜನ ನಿಮಗೆ? ಆ ಭಾಗದ ಜನ ನಮಗೆ ನೀರು ಬರುತ್ತೆ, ಇಲ್ಲಿ ಕೆರೆ ಆಗುತ್ತೆ, ನಮ್ಮ ಜಮೀನುಗಳು, ನಮ್ಮ ಬೋರ್ವೆಲ್ಗಳೆಲ್ಲ ವಾಟರ್ ಸೋರ್ಸ್ ಚೆನ್ನಾಗಾಗುತ್ತೆ ಅನ್ಕೊಂಡಿದ್ರಲ್ಲ, ಏನ್ ತಪ್ಪು ಮಾಡಿದ್ರು ಅವರು? ಇದನ್ನ ಪೂಜೆ ಮಾಡಕ್ಕೆ ನೀವು ಹೆಲಿಕಾಪ್ಟರ್ ಬರ್ತೀರಾ? ನೀವು ಹೊಸ ಅನುದಾನ ಕೊಡಿ. ನೋಡಿ, 25 ಕೋಟಿ ಕಂಪ್ಲೀಟ್ ದಾಖಲಾತಿ ತಂದಿದ್ದೀನಿ. ಯಾವಾಗ ಪ್ರಸ್ತಾವನೆ ಕೊಟ್ಟರು, ಯಾವಾಗ ಬದಲಾವಣೆ ಮಾಡಿದ್ರಿ, ಈಗ ಯಾಕೆ ಟೆಂಡರ್ ಕರೀತಾ ಇದ್ದೀರಿ? ಆ ತಡೆಗೋಡೆ ಮುಖ್ಯನಾ? ರೈತರುಗಳಿಗೆ ವಾಟರ್ ಸೋರ್ಸ್ ಇಂಪ್ರೂವ್ ಮಾಡಿ ಜಮೀನುಗಳಿಗೆ ನೀರು ಕೊಡೋದು ಮುಖ್ಯನಾ? ತೊಳಿ ತಂದಿದ್ದೀನಿ. ನೀವು ಮಹಾರಾಜರು ಈ ಕೆಲಸ ಮಾಡಿದ್ರಾ? ಆಯ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.